ನನ್ನ ಚಾನಲ್ ಫೀಲ್ಡ್ ಫಾರ್ಮರ್ಗೆ ಮರಳಿ ಸ್ವಾಗತ. ಕೃಷಿ ಜೀವನದ ಆಳವನ್ನು ಅನ್ವೇಷಿಸೋಣ. ಸೊ ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ಫೀಲ್ಡ್ ಫಾರ್ಮರ್ಗೆ. ಏನಪ್ಪಾ ಅಂದ್ರೆ ಸಾಕಷ್ಟು ಜನ ಕೇಳತ್ತೀರಿ ಬ್ಯಾಸಿಗ್ಯಾಗ ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡ್ಕೋಬೇಕು, ಯಾವ ರೀತಿಯಾಗಿ ಕಬ್ಬಾನ ಹಸಿರಾಗಿ ಇಟ್ಕೋಬೇಕಂತೇಳಿ. ಸೊ ನಂದು ಪ್ಲಾಟ್ ಏನೈತಲ್ಲ ಹೋದ್ ವಿಡಿಯೋ ಒಳಗ ನೀವು ನೋಡಿರಿ ಯಾವ ರೀತಿಯಾಗಿ ರೌಂದಿ ಬಿಡ್ದೈತು, ಎಷ್ಟು ಸಣ್ಣ ಇತ್ತಂತೇಳಿ. ಸೊ ಇವತ್ತು ಅದೇ ಕಬ್ಬ ಯಾವ ರೀತಿಯಾಗಿ ಬೆಳೆದೈತಿ ಅಂತ ತೋರಿಸ್ತೀನಿ. ಮತ್ತೆ ಇದಕ್ಕೆ ಏನೇನ್ ಮಾಡೀನಿ, ಮತ್ತೆ ಈಗ ಪ್ರೆಸೆಂಟ್ ಏನು ಒಂದು ಔಷಧ ಬಿಡತ್ತೇನಲ್ಲ ಅದನ್ನ ನಿಮ್ ಮುಂದೆ ಹಂಚ್ಕೋಬೇಕಾಗಿತ್ತು. ಹೋದ ನನ್ನ ಇನ್ಸ್ಟಾಗ್ರಾಮ್ ರೀಲ್ ಒಳಗ ನೀವು ನೋಡಿರ್ಬೇಕು, ಒಂದು ಔಷಧ ಬಿಟ್ಟಿನಿ 1345 ಆಕ್ಟಿವ್ ಪ್ಲಸ್, ಆಮೇಲೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಹಾಕಿಬಿಟ್ಟಿನಿ, ನೋಡಿರ್ಬೋದು. ಅದೇನಿತ್ರಲ್ಲ ಈಗ ನೆಕ್ಸ್ಟ್ ನಂದು ವಿಡಿಯೋನು ಹಾಕಿನಿ ಇನ್ಸ್ಟಾಮ್ಯಾಗ, ಅದ್ರ ಯಾವ ರೀತಿ ರಿಸಲ್ಟ್ ಬಂದೈತೇಳಿ. ಸೊ ಹೀಗಾಗಿ ಒಣಗಿದ್ದ ಕಬ್ಬ ಯಾವ ಸ್ಟೇಜ್ ಕೆತ್ತೇಳಿ ನೀವು ನೋಡ್ಬೋದು. ಇದೇನಿತ್ರಲ್ಲ ಇದೆಲ್ಲಾನು ಅವತ್ತೇನ್ ರೌಂದಿ ಬಡದ್ ಒಣಗಿತ್ತಿರ್ಲ ಕಬ್ಬ. ಸೊ ನೋಡ್ಬೋದು ಇಲ್ಲೇ ರೌಂದಿ ಗಟ್ಟಿ ಹೋಗೋದಿಲ್ಲ. ಇಲ್ಲಿ ನೆಕ್ಸ್ಟ್ ಪ್ಲಾಂಟೇಶನ್ ಆಗೋದೈತಿ ಯಾವ್ದಪ್ಪ ಅಂದ್ರೆ 13374. ಇಲ್ಲ ಅಂದ್ರೆ ಬೇರೆ ಯಾವ್ದಾರ ಹೊರಟಿ ನಾನು ನೋಡಿ ನೀವು ಯಾವ ಸಜೆಸ್ಟ್ ಮಾಡ್ತಾರಲ್ಲ ಅದನ್ನ ಟ್ರಯಲ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಏನೈತಲ್ಲ ಇದು 3 ಗುಂಟೆ ಖಾಲಿ ಮಾಡ್ಕೊಂಡೇನಿ. ಈಗ ಇದೇನೈತಿರಲ್ಲ ಅವತ್ತು ಒಣಗಿ ನಿತ್ತಂತ ಕಬ್ಬ ಇವತ್ತು ಈ ರೀತಿಯಾಗಿ ಗ್ರೀನಿಶ್ ಆಗಕ್ ಕಾರಣ ಅಂದ್ರ ಒಂದ್ ಔಷಧ ಐತಿ. ಅದನ್ನ ಯಾವ್ಯಾವ ರೀತಿಯಾಗಿ ಹೆಂಗ್ ಬಿಡ್ಬೇಕಂತ ನಿಮಗೆ ತೋರಿಸ್ತೀನಿ. ಆಮೇಲೆ ಹೋದ್ ವಿಡಿಯೋ ಒಳಗು ನೀವು ನೋಡಿರಿ ಯಾವ ರೀತಿಯಾಗಿತ್ತು ಏನಿಲ್ತ ಅಂತೇಳಿ. ಸೊ ಒಂದ್ಸಲ ನೀರ್ ನೋಡ್ಕೊಂಡ್ಬಿಡ್ರಿ, ನಾವು ಹಸುವಂತ ನೀರ್ ಯಾವ ರೀತಿಯಾಗಿ ಅಂತೇಳಿ. ಸೊ ಈ ರೀತಿಯಾಗಿ ನೀರ್ ಐತಿ. ಇದೇನೈತಿರಲ್ಲ ನೆಕ್ಸ್ಟ್ ನೋಡತ್ತಿರಲ್ಲ ಇದೆಲ್ಲ ನಮ್ದು ಕಬ್ಬ. ಸೊ ಈ ಔಷಧದಿಂದ ಏನೇನ್ ಎಫೆಕ್ಟ್ ಆಗ್ತಿತ್ತಪ್ಪ ಅಂದ್ರ, ಒಂದು ಬಿಸಿಲು ತಡ್ಕೋತೈತಿ, ಎರಡನೇದು ನೀರ್ ಕಡಿಮೆ ಇದ್ರು ಈ ಔಷಧನ ಆರಾಮಾಗಿ ನೀವು ನೀರ್ ಕಡಿಮೆ ಇದ್ರು ತಡ್ಕೋತೈತಿ. ಯಾಕಪ್ಪ ಅಂದ್ರ ಇದ್ರೊಳಗ ಪೊಟ್ಯಾಶ್ ಕಂಟೆಂಟ್ ಐತಿ, ಇದ ರೋಗ ನಿರೋಧಕ ಶಕ್ತಿ. ಆಮೇಲೆ ಕಬ್ಬಿ ಯಾವ್ದು ರೋಗ ಆಗ್ಲಿ ಅಥವಾ ಬಿಸಿಲು ಬಡಿಯೋದಾಗ್ಲಿ ಇವೇನ್ ಇರ್ತಾವಲ್ಲ ಮೇಜರ್ ಎರಡಿಗೆ ಬ್ಯಾಸಿಯಾಗ ಇತರ್ನ ತಡ್ಕೊಂತ ಶಕ್ತಿ ಮೇಜರ್ ಆಗಿ ಕೊಡ್ತಿರ್ತೈತಿ. ಸೊ ಅದ್ ಔಷಧ ಯಾವ ರೀತಿಯಾಗಿ ಬಿಡತ್ತೆ ಅಂತ ನಿಮಗೆ ಈಗ ತೋರಿಸ್ತೀನಿ, ನೀವು ನೋಡ್ಬೋದು. ಸೊ ಇದ ಏನೈತಿರಲ್ಲ ಈಗ ಸದ್ಯ ನೀವೇನ್ ನೋಡತ್ತಿರಲ್ಲ ಇದು ಔಷಧ, ಇದು ಹೊಂಟೈತ್ ನೋಡ್ರಿ. ಇದು ಔಷಧ ಇದು 1345 2 ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟ್. ಆಮೇಲೆ ಇದ್ರೊಳಗೆ ಏನೈತಿರಲ್ಲ ಹ್ಯೂಮಿಕ್ ಆಸಿಡ್ ಒಂದೈತಿ. ಬಹಳ ಜನ ಕ್ವಶನ್ ಮಾಡತ್ತೀರಿ, ಎಲ್ಲೆಲ್ಲೋ ಡಿಸ್ಕಷನ್ ಮಾಡತ್ತೀರಿ, ಅವ್ರೇನ್ ಬಿಡ್ರಿ ಹ್ಯೂಮಿಕ್ ಆಸಿಡ್ ಹೇಳ್ತಾರ ಅದನ್ನ ಹೇಳ್ತಾರ ಅಂತೇಳಿ. ಸೊ ಇದೇನೈತಿರಲ್ಲ ಇದು ನೋಡ್ರಿ ಹ್ಯೂಮಿಕ್ ಆಸಿಡ್. ಆಮೇಲೆ ಮಿಕ್ಸ್ ಮೈಕ್ರೋನ್ಯೂಟ್ರಿಯೆಂಟ್ 1 ಕಿಲೋ. ಆಮೇಲೆ ಇದಕ್ಕೆ 1345 2 kg. ಮ್ಯಾಗ್ನೀಷಿಯಂ ಸಲ್ಫೇಟ್ 5 kg. ಮ್ಯಾಗ್ನೀಷಿಯಂ ಸಲ್ಫೇಟ್ ಯಾಕಪ್ಪ ಅಂದ್ರ ಮ್ಯಾಗ್ನೀಷಿಯಂ ಸಲ್ಫೇಟ್ ದಿಂದ ಏನೈತಿರಲ್ಲ ಕಬ್ಬು ಹಸಿರು ಉಳಿತೈತಿ. ಆಮೇಲೆ ಅದ್ರೊಳಗೆ ಏನ್ ದ್ಯುತಿ ಸಂಶ್ಲೇಷಣೆ ಆಗ್ತೈತಿರಲ್ಲ, ನಾವು ಸಾಕಷ್ಟು ಇತೊಳಗು ನೋಡಿವು ಸ್ಕೂಲ್ ಕಾಲೇಜ್ ಒಳಗ ದ್ಯುತಿ ಸಂಶ್ಲೇಷಣೆ ಎಲ್ಲಿ ಜಾಸ್ತಿ ಆಗ್ತೈತಿಲ್ಲ ಅಲ್ಲಿ ಎಲ್ಲಾ ಬೆಳೆ ಚಲೋ ಬೆಳಿತಾವ ಅಂತೇಳಿ. ಸೊ ಇದೇನೈತಿರಲ್ಲ ಮ್ಯಾಗ್ನೀಷಿಯಂ ಸಲ್ಫೇಟ್ ಇಲ್ಲಿ ನೋಡ್ಬೋದು. ಮಿಕ್ಸ್ ಕಾಂಬಿನೂ ಐತಿ. ಆಮೇಲೆ ಇದೇನೈತಿರಲ್ಲ ಮಿಕ್ಸ್ ಕಾಂಬಿ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಆಕ್ಟಿವ್ ಪ್ಲಸ್ 1 ಲೀಟರ್ ಐತಿ. ಆಮೇಲೆ ಏನೈತಿರಲ್ಲ 1345 ಆಮೇಲೆ 1 ಕಿಲೋ ಹ್ಯೂಮಿಕ್ ಆಸಿಡ್. ಇಷ್ಟನ್ನ ಹಾಕಿ ಈಗ ಏನೈತಿರಲ್ಲ ಕಬ್ಬಿ ಬಿಡಾತೀನಿ. ಪ್ರೆಸೆಂಟ್ ಕಂಡೀಷನ್ ನೋಡ್ಬೋದು ಯಾವ ರೀತಿಯಾಗಿ ಐತಿ ಅಂತೇಳಿ. ಮತ್ತೆ ಹೋದ್ಸಲ ಏನ್ ಬಿಟ್ಟಿನಲ್ರಿ ಅದ್ರ ರಿಸಲ್ಟ್ ಎಲ್ಲಿ ಬಂದಿತ್ತು ಅಂದ್ರ ಅದ್ರ ಇನ್ನೊಂದು ಪ್ಲಾಟ್ ಐತಿ, ಅದನ್ನ ನಿಮಗೆ ತೋರಿಸ್ತೀನಿ. ಈಗ ಏನೈತಿರಲ್ಲ ನೀವು ಏನಿದ್ ನೋಡತ್ತಿರಲ್ಲ ಈ ಪ್ಲಾಟ್ಗ ಆ ದಂಡಿಗೆ ಬಿಟ್ಟಿನಿ, ಈ ದಂಡಿ ಕಟ್ಟಿಗೆ ಬಿಟ್ಟಿಲ್ಲ, ಆ ದಂಡಿಗೆ ಬಿಟ್ಟಿನಿ. ಸೊ ಈಗ ನೋಡ್ಬೋದು ಇಲ್ಲಿ ಏನೈತಿರಲ್ಲ ಇದು ಸ್ವಲ್ಪ ಮೇವು ಹಚ್ಕೊಂಡೇನಿ ಮುಳಿಗೆ. ಈ ರೀತಿಯಾಗಿ ಕಬ್ಬ ಗ್ರೀನಿಶ್ ಆಗಿ ಕಾಣಕ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಇದ ಔಷಧ ರೀ. ಸೊ ನೀವು ಮತ್ತೊಂದು ನಿನ್ನೆ ನಾನು ವಿಡಿಯೋ ನೋಡಿರ್ಬೇಕು, ಆರಾಮ್ 2.5 ಲಕ್ಷ ಜನ ಅದನ್ನ ವಿಡಿಯೋನ ನೋಡ್ಯಾರು. ಯಾವ್ದಪ್ಪ ಅಂದ್ರೆ ಮತ್ತೆ ಬಹಳ ಜನ ರೈತರು ನಂಗೆ ಕೇಳತ್ತೀರಿ ಏನಪ್ಪಾ ಅಂದ್ರೆ 1345 ಯಾವ ರೀತಿಯಾಗಿ ನಾವ ಮಾಡ್ಬೇಕಂತೇಳಿ. 1345 ಏನಿತ್ತಿರಲ್ಲ 200 ಲೀಟರ್ ನೀರೊಳಗ 1 kg ಹಾಕ್ರಿ. ಅದನ್ನ ಏನ್ ಮಾಡ್ರಿ ಅಂದ್ರೆ ನಿಮ್ ಹೊಲಕ್ಕೆಲ್ಲಾ ಸಿಂಪಡಣೆ ಮಾಡ್ರಿ. ಇದರಿಂದ ಏನ್ ಹೆಲ್ಪ್ ಆಗ್ತೈತಿ ಅಂದ್ರೆ ಒಂದು ನೀರಿನ ಕೊರತೆ ಆಗಿರ್ತೈತಿ. ಸೊ ನಿಮ್ ತಪ್ಪಲ್ ಮ್ಯಾಗ ನೀರ್ ಬೀಳ್ತೈತಿ. ಆಮೇಲೆ ಸ್ವಲ್ಪ ಇದನ್ನ ಏನಂದ್ರ ನೀರ್ ಅದಕ್ಕೆ ಸಿಕ್ಕಂಗ ಆಗ್ತೈತಿ. ಆಮೇಲೆ 1345 ಇದು ಯಾವ್ದಕ್ಕಪ್ಪ ಅಂದ್ರ ಬಿಸಿಲು ತಡ್ಕೊಳಕ ಇದೆಲ್ಲಾ ಮಾಡಕ ಇದು ಬಹಳಷ್ಟು ಇದನ್ನ ಕೊಡ್ತಿರ್ತೈತಿ. ಅದಕ್ಕಾಗಿ ಹೇಳೋದೇನಪ್ಪಾ ಅಂದ್ರ ಬ್ಯಾಸಗಿ ಒಳಗ ಏನ್ ಮೇಂಟೆನೆನ್ಸ್ ಇರ್ತೈತಿಲ್ಲ ಹಾರ್ಡ್ ಇರ್ತೈತಿ. ಸೊ ಈ ಹಾರ್ಡ್ ಮೇಂಟೆನೆನ್ಸ್ ನ ಒಮ್ಮೆ ಮಾಡ್ಕೊಂಡ ಅದು ಬ್ಯಾಸಗಿ ಒಂದು ಪಾರ ಆದ್ರೆ ಅಂದ್ರ ಮತ್ತಿಂದ ಏನಿತ್ತಿರಲ್ಲ ಈ ವರ್ಷ ಅಂತೂ ಮಳಿ ಅಂತೂ ಇಲ್ಲ. ಯಾಕಂದ್ರೆ ಜೂನ್ ಮುಗಿಯಾಕ ಬತ್ತು, ಇನ್ನೂ ಮಳಿ ಇಲ್ಲ ಏನಿಲ್ಲ. ಸೊ ಇದೇನಿತ್ತಿರಲ್ಲ ಇದಕ್ಕೆ ಬಿಡಲ್ಲ ಔಷಧ. ಇದಕ್ಕೆ ಯಾವ್ದೋ ರೀತಿಯ ಔಷಧನ ಬಿಟ್ಟಿಲ್ಲಿನ ನೋಡ್ಬೋದು ಯಾವ ರೀತಿಯಾಗಿ ಗಿಡ್ಡು ಐತಿ, ಡೆವಲಪ್ಮೆಂಟ್ನು ಇಲ್ಲ. ಆಮೇಲೆ ರೌಂದಿನೂ ಬಹಳ ಬರ್ತೈತಿ. ಆ ಸೈಡ್ ಏನೈತಿರಲ್ಲ ಈಗ ಸದ್ಯ ಬಿಡತ್ತಿರಲ್ಲ ಔಷಧ, ಆ ಪ್ಲಾಟ್ ನೋಡ್ರಿ ಅದು ಹೈಟ್ ಐತಿ. ಆಮೇಲೆ ಇದು ಪ್ಲಾಟ್ ನೋಡ್ರಿ, ಇದೊಂದು ಕಟ್ಟಿಗೆ ನಾ ಔಷಧ ಬಿಟ್ಟಿಲ್ಲ. ಇದನ್ನ ನೀವು ನೋಡ್ಕೋಬಹುದು ಯಾವ ರೀತಿಯಾಗಿ ಔಷಧ ಬಿಡಲ್ದೆ ಯಾವ ರೀತಿಯಾಗಿ ಐತಿ. ಮತ್ತೆ ಎಲ್ಲಿ ಹಿಡಿದ ಔಷಧ ಸ್ಟಾರ್ಟ್ ಆಗ್ತಿತ್ತು ಅಂದ್ರೆ ಇಲ್ಲೇನ್ ನೆಕ್ಸ್ಟ್ ಕಾಣೋದ್ರಲ್ಲ ಇಲ್ಲಿ ಹಿಡಿದ ಔಷಧ ಸ್ಟಾರ್ಟ್ ಆಗೈತಿ. ಅಲ್ಲಿದ್ ಗ್ರೋತ್ ನ ನಿಮ್ಗೆ ತೋರಿಸ್ತೀನಿ. ಸೊ ಇದು ನೋಡ್ಕೊಂಡ್ಬಿಡ್ರಿ ಗಿಡ್ ಯಾವ ರೀತಿ ಐತಿ ಅಂತೇಳಿ. ಇಲ್ಲಿ ನೋಡ್ರಿ ಮೊನ್ನೆ ಔಷಧ ಬಿಟ್ಟಿರಲ್ಲ ಮ್ಯಾಗ್ನೀಷಿಯಂ ಸಲ್ಫೇಟ್ 1345 ಇಲ್ಲಿ ನೋಡ್ರಿ ಯಾವ ರೀತಿಯ ಗ್ರೋತ್ ಐತಿ ಅಂತೇಳಿ. ನೋಡ್ರಿ ಇವೆಲ್ಲ ಗ್ರೋತ್ ಹೆಂಗದಾವ ಅಂದ್ರ ತಪ್ಪಲ್ ಎಲ್ಲಾನು ಗ್ರೀನಿಶ್ ಅದಾವ ಫುಲ್. ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಹಿಡಿದ್ರೆ ಏನಾಗೈತಿರಲ್ಲ ನೆಕ್ಸ್ಟ್ ಎಲ್ಲ ತಪ್ಪಲ್ ಗ್ರೀನಿಶ್ ಆಗೈತಿ. ಆಮೇಲೆ ಹಸಿರ್ನು ಐತಿ. ಇದ ಕೊಡವ ಐತ್ರಿ. ಇದ ಸ್ವಲ್ಪ ನೀರ್ ಫ್ಯಾಕ್ಟ್ರಿ ನೀರ್ ಬಂದ ಸುಟ್ಟ ಏನೈತಿರಲ್ಲ ಕೊಡವ ಬಾಳ ಎಲ್ಲ ಪೂರಾ ಬಾದಾಗಿತ್ತು. ಆದ್ರೂ ನನ್ನ ಶಕ್ತಿ ಮೀರಿ ಇದನ್ನ ಕವರ್ ಮಾಡಿ ಈ ಸ್ಟೇಜಿಗೆ ತಂದು ನಿಲ್ಸೀನಿ. ಆ ಸೈಡ್ ಪ್ಲಾಟ್ ಈಗ ಸದ್ಯ ಔಷಧ ಸ್ಟಾರ್ಟ್ ಐತಿ. ಇದಕ್ಕೆ ಏನೈತಿರಲ್ಲ ಮೊನ್ನೆ ಔಷಧ ಬಿಟ್ಟಿರಲ್ಲ. ಸೊ ಈ ರೀತಿಯಾಗಿ ರಿಸಲ್ಟ್ ನ ಕೊಟ್ಟೈತ್ರಿ ಇದ. ಸೊ ನೋಡ್ಬೋದು ಇದೇನೈತಿರಲ್ಲ ಈ ಸೈಡ್ ಪಟ್ಟಿ ಈಗ ಏನ್ ಇದಕ್ಕೆ ಔಷಧ ಸ್ಟಾರ್ಟ್ ಐತಿ ಅಂತ ಹೇಳಿರಲ್ಲ ಇದ ಪಟ್ಟಿ ನೋಡ್ಬೋದು. ಸೊ
ಸೊ ಈ ರೀತಿಯಾಗಿ ನೀವು ಔಷಧಗಳನ್ನ ಮೇಂಟೈನ್ ಮಾಡ್ಕೋತಿರತ್ತೆ. ಯಾಕೆ ಹೇಳ್ತೀವಿ ಅಂದ್ರೆ ನಾವು ರಾಸಾಯನಿಕ ಕಮ್ಮಿ ರೀ, ಹ್ಯೂಮಿಕ್ ಆಸಿಡ್, ಫುಲ್ವಿಕ್ ಆಸಿಡ್, ಅಮಿನಿಕ್ ಆಸಿಡ್ ಇವೇನದಾವಲ್ಲ ಇವು ಎಷ್ಟು ಕೆಲಸ ಇದ್ರನ್ನ ನಾವು ಕೆಲಸ ಮಾಡಕ್ ಹಚ್ತೀವಿ. ಆಮೇಲೆ ಗೊಬ್ಬರ ಏನೈತಿರಲ್ಲ ಜಸ್ಟ್ ಊಟಿನ ಕೂಡ ಉಪ್ಪಿನಕಾಯಿ ಹೋದಂಗ ಹೋಗಿಬೇಕು. ಸೊ ಕೆಲವೊಂದ್ ಕಡೆ ನೋಡಿ ನಾನು 4 ಎಕರೆಕ 50 ಚೀಲ ಗಟ್ಲೆ ಹೋಗಿಲ್ಲತ್ತಾರ್ರಿ. ಅದನ್ನ ನಿಮ್ಗೆ ಪ್ರೂಫ್ ತೋರ್ಸ್ಬೇಕಾಯ್ತು, ಬಟ್ ಅದನ್ನ ನಾನು ವಿಡಿಯೋನ ಮಾಡ್ಕೊಂಡಿಲ್ಲ. ಈಗ ಏನೈತಿರಲ್ಲ ಈ ಕಬ್ಬ ನೋಡ್ಬೋದು, ರೌಂಡಿ ಬಡದ್ದು ಐತಿ ಮತ್ತೊಂದ್ ಜರ. ಅದಕ್ಕೆ ಈಗ ಔಷಧ ಸ್ಟಾರ್ಟ್ ಐತಿ. ಯಾವ ರೀತಿಯಾಗಿ ಔಷಧ ಅಷ್ಟು ಬಿಡ್ತೀನಿ ಈ ರಿಸಲ್ಟ್ ನ ಎಲ್ಲಾ ನೋಡಾಕ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊರಿ. ವಿಡಿಯೋನ ಆದಷ್ಟು ರೈತಿಗೆ ಶೇರ್ ಮಾಡ್ರಿ. ನೀವು ನಮ್ಗೆ ಹೆಲ್ಪ್ ಮಾಡ್ರಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ವಿಡಿಯೋ ಶೇರ್ ಮಾಡ್ರಿ, ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇನ್ ನಾನು ಹಿಂದಿಗೆ ಸದ್ಯ ಕಬ್ಬು ನೋಡತ್ತಿರಲ್ಲ, ಇದಕ್ಕೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೀನಿ, ಗಣಿಕ್ ಹೆಂಗ್ ದಫ್ ಮಾಡ್ತೀನಿ, ಗಣಿಕ್ ಸೈಜ್ ಹೆಂಗ್ ಉದ್ದು ಮಾಡ್ತೀನಿ ಅಂತ ನೋಡಕ ಅಕೌಂಟ್ ನ ಫಾಲೋ ಮಾಡ್ಕೊರಿ. ವಿಡಿಯೋನ ಆದಷ್ಟು ರೈತಿಗೆ ಶೇರ್ ಮಾಡ್ರಿ. ಸಿಗುನು ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.